ವಾಟ್ ಇಸ್ ದಟ್? 3 ಅಡ್ವಾಂಟೇಜಸ್ ಬುಕ್ ಇಂಟ್ರೊಡ್ಯೂಸ್ ಮಾಡೋದು ಮಕ್ಳಿಗೆ ಅಂದ್ರೆ. ಎಸ್ಪೆಷಲಿ ನನ್ನ ಕೇಸ್ನಾಗ ಒಂದೇದ ನನ್ನ ಮಕ್ಕಳಿಗೆ ಸ್ವಲ್ಪ ಅವ್ರದ್ದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸ್ಲೋ ಇತ್ತು. ಸೊ ನಾ ಯಾವಾಗ ಬುಕ್ ಇಂಟ್ರೊಡ್ಯೂಸ್ ಮಾಡಿದೆ ಅಲ್ಲ, ಅವಾಗ ಅವರಿಗೆ ಆ ಲ್ಯಾಂಗ್ವೇಜನ್ನು ಪಿಕಪ್ ಮಾಡೋಕೆ ಸ್ವಲ್ಪ ಹೆಲ್ಪ್ ಆಯ್ತು. ಎರಡನೇದ ಇಮ್ಯಾಜಿನೇಷನ್ಸ್. ಯಾವಾಗ ನಾವು ಭಾಳಷ್ಟು ಪಿಕ್ಚರ್ಸ್ ಇದ್ದಿದ್ದು ಬುಕ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, ಅವರಿಗೆ ಅದ್ರ ಬಗ್ಗೆ ಭಾಳಷ್ಟು ಎಕ್ಸ್ಪ್ಲನೇಷನ್ ಕೊಡೋಕೆ ಸ್ಟಾರ್ಟ್ ಮಾಡ್ತೇವಲ್ಲ, ಅವಾಗ ಅವರಿಗೆ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಆಕೈತಿ. ಸೊ ಅದೇ ಇಮ್ಯಾಜಿನೇಷನ್ ಅವ್ರು ಡ್ರಾ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಮೂರನೇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ಅದ್ರೊಳಗೆ ನಂದು ಮತ್ತು ನನ್ನ ಮಕ್ಕಳದ್ದು ಬಾಂಡಿಂಗ್ ಭಾಳ ಚಲೋ ಬೆಳೆಯೋಕೆ ಸ್ಟಾರ್ಟ್ ಆಯ್ತು. ನಾ ಯಾವಾಗ ಓದೋಕೆ ಸ್ಟಾರ್ಟ್ ಮಾಡಿದೆ ಅವರಿಗೆ ಡೈಲಿ ಬೇಸಿಸ್, ಆ ಟೈಮ್ ಆದ ತಕ್ಷಣ ಅವರಾಗೆ ಬುಕ್ ತೊಗೊಂಬಂದು ನನಗೆ ಬುಕ್ ಓದೋ, ಇದು ಬುಕ್ ಟೈಮ್, ಇದು ಸ್ಟೋರಿ ಟೈಮ್ ಅಂತ ಹೇಳಿ ಬುಕ್ ತೊಗೊಂಬರಕತ್ರ ನಾವು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕತ್ವಿ. ಸೊ ಬುಕ್ ಅನ್ನೋದು ಬರೀ ನಾಲೆಜ್ ಗೇನ್ ಮಾಡೋಕ್ಕಲ್ಲ, ನಾವು ಆ್ಯಸ್ ಅ ಪೇರೆಂಟ್ ಅವ್ರ ಜೊತೆಗೆ ಒಂದು ಬಾಂಡಿಂಗ್ ಬೆಳ್ಸಾಕೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಡೆಫಿನೆಟ್ಲಿ ಟ್ರೈ ಮಾಡಿರಿ. ಆಮೇಲೆ ಅಂಥ ಪೇರೆಂಟ್ಸಿಗೆ ನೀವು ಶೇರ್ ಮಾಡಿರಿ, ಯಾರಿಗೆ ಅವ್ರ ಮಕ್ಕಳ ಜೊತೆಗೆ ಬಾಂಡಿಂಗ್ ಬೆಳೆಸ್ಬೇಕಂತಾರಲ್ಲ ಅವರು ಟ್ರೈ ಮಾಡಿ. ನಮಸ್ಕಾರ, ನಾನೇ ಮನೆ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿಯೋನು ಜೊತೆಗೆ ಬೆಳೆಯೋನು.